ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನಿ ಯಃ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ ನತು ತದ್ವಿತೀಯಮಸ್ತಿ ಅಂತ ಇದೆಯಲ್ಲ. ಹೌದಪ್ಪ, ಅದಕ್ಕೇನರ್ಥ? ಎರಡನೆಯದ್ದಿಲ್ಲ ಅಂತ ಹೇಳಿದರೆ ಸಮನಾದ ಎರಡನೆಯದ್ದಿಲ್ಲ ಅಂತ ಅರ್ಥ. ಇನ್ನೂ ಮುಕ್ತನಾದ ಮೇಲೆ ಜೀವನಿಗೆ ಸ್ವರೂಪವೇ ಎಲ್ಲವೂ ಅಂತ ಅರ್ಥ. ಯತ್ತತೋನ್ಯತ್ತದ್ವಿಭಕ್ತತ್ವೇನೈವ ಪಶ್ಯೇತ್, ಉಳಿದದ್ದೆಲ್ಲವನ್ನು ಭಿನ್ನವಾಗಿಯೇ ಕಾಣಬೇಕು ಅಂತ ಅಲ್ಲೇ ಇದೆ. ಹಾಗಾದರೆ ದ್ವಿತೀಯ ಅನ್ನೋದಕ್ಕೇನರ್ಥ? ಕನ್ನಡದಲ್ಲಿ ಎರಡು ಬಗೆಯ ಬೇಡ ಅಂದರೆ ಏನರ್ಥವೋ ಅದೇ ಅರ್ಥ. ನಾವು ಕನ್ನಡ ಉಳಿಸ್ಬೇಕು ಯಾಕೆ ಅಂದರೆ ಸತ್ಯದ ಸುಳುಹುಗಳಿವೆ ಆದ್ದರಿಂದ ಅಂತ ಉತ್ತರ. ಒಂದು ಭಾಷೆಯಾಗಿ ಹೌದು, ನಾವೀಗಾಗಲೇ ಸಂಸ್ಕೃತವನ್ನು ಉಳಿಸದೆ ಕಳ್ಕೊಳ್ತಾ ಇದ್ದೀವಿ. ಹಾಗೆ ಕನ್ನಡವೂ ಆಗಿಬಿಟ್ರೆ ಗತಿ ಏನು? ಇಂಗ್ಲೀಷಿನಲ್ಲೆಲ್ಲ ನೋಡಿ ಇದಕ್ಕಿದೆ ಎರಡು ಬಗೆಯ ಬೇಡ ಅಂತ ಅನ್ಲಿಕ್ಕಾಗತ್ತ? ದೂರ ದೂರ ಆಗ್ತಾ ಹೋಗ್ಬಿಡುತ್ತೆ ಸಂಸ್ಕೃತ. ಅದಕ್ಕೆ ಆಡು ನುಡಿ, ಆಡ್ರಿ, ಓದ್ರಿ, ಓದಿ ಉಳಿಸಿರಿ, ಮಕ್ಕಳಿಗೂ ಹೇಳಿಕೊಡಿ ಅಂತ. ನಹಿ ದೃಷ್ಟೇರ್ ವಿಪರಿಲೋಪೋ ವಿದ್ಯತೆ ಇತಿ ಹೇತೋಶ್ಚ, ಕಾಣುವವನಿಗೂ ಕಾಣುವ ಕಣ್ಣಿಗೂ ಲೋಪವಿಲ್ಲ ಅನ್ನುವ ಕಾರಣದಿಂದಲೂ ಕೂಡ ಏನರ್ಥವೋ ಅದೇ ಅರ್ಥ ಮಾಡಬೇಕು. ನೋಡಿ, ಕಾಣೋದಿದೆ ಅಂತಾಯಿತು, ಕಾಣುವ ಕಣ್ಣಿದೆ ಅಂತಾಯಿತು, ಕಾಣಬೇಕಾದ ವಸ್ತು ಇದೆ ಅಂತಾಯಿತು, ಕಾಣುವ ವ್ಯಕ್ತಿ ಇದ್ದಾನೆ ಅಂತಾಯಿತು, ಎಲ್ಲ ಇದೆ. ಅದರಿಂದಾಗಿ ನೀವೇನು ಅರ್ಥ ಮಾಡಬೇಕು ಅದಕ್ಕೆ? ಬೃಹದಾರಣ್ಯಕ ಉಪನಿಷತ್ತಿನ ಆ ಮಾತಿಗೆ ಮುಕ್ತಿಯಲ್ಲಿ ಇದಲ್ಲದೆ ಬೇರೆ ಇಲ್ಲ ಅಂತ. ಹಾಗೆ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇತರ್ವಯೇಕೀಭವಂತಿ ಇತ್ಯಾದಾವಪಿ ಏಕೀಭಾವೋ ಮತ್ಯೈಕ್ಯಂ. ಕರ್ಮಗಳು ವಿಜ್ಞಾನಮಯ, ಆತ್ಮ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಏಕವಾಗುತ್ತವೆ. ಏಕವಾಗುತ್ತವೆ ಅಂದರೆ ಮತ್ಯೈಕ್ಯ, ಒಂದೇ. ಅವರೆಲ್ಲ ಒಂದಾದರು, ಅವರೆಲ್ಲ ಒಂದೇ ಅಂದರೆ ಭಿನ್ನಾಭಿಪ್ರಾಯಗಳಿಲ್ಲ ಅಂತಷ್ಟೇ ಅರ್ಥ. ಕ್ಷೀರಾಬ್ಧ್ಯಾಧಿಸ್ಥಿತ ತದ್ರೂಪಾಪೇಕ್ಷೆಯ ಸ್ಥಾನೈಕ್ಯಂಬ. ಇನ್ನು ದೇವರು ಒಂದಾದ ಅಂದರೆ ಏನರ್ಥ? ಅವನ ಮೂಲ ರೂಪದಲ್ಲಿ ಒಂದೇ ಜಾಗದಲ್ಲಿದ್ದಾನೆ ಅಂತ ಅಷ್ಟೇ ಅರ್ಥ. ಇಲ್ಲಿ ಕರ್ಮಾಣಿ ವಿಜ್ಞಾನಮಯ ಅಷ್ಟೇ ಅಂತಿದೆಯಲ್ಲ, ಪುರುಷರಾದರೆ ಮತ್ತೆ ಐಕ್ಯ ಅಂತ ಹೇಳ್ಬೋದು, ಇದು ಕ್ರಿಯೆ ಅಲ್ವಾ? ಅಲ್ಲಿ ರಮೇಶ್ ಅವರ ಪ್ರಶ್ನೆ, ಕರ್ಮಾಣಿ ಅಂದರೆ ಪುರುಷರಾದರೆ ಮತ್ತೈಕ್ಯ ಅಂತ ಹೇಳ್ಬೋದು, ಇದು ಕರ್ಮಾಣಿ ಅಂತ ಕ್ರಿಯೆ ಅಂತುಂಟು ಅಂತ ಹೇಳಿ. ಅಲ್ಲಿ ಉಪನಿಷತ್ತಿನ ಆಚೆ ಈಚೆ ನೋಡಿದ್ರೆ ಕರ್ಮಾಭಿಮಾನಿ ದೇವತೆಗಳು ಅಥವಾ ಕರ್ಮಾಭಿಮಾನಿಯಾದ ಪುಷ್ಕರ, ಇನ್ನು ವಿಜ್ಞಾನಮಯ ಮತ್ತು ಆತ್ಮ, ವಿಜ್ಞಾನಮಯನಾದ ಆತ್ಮ, ಸರ್ವೇ ಎಲ್ಲರೂ ಅಂತಿದೆ. ಸರ್ವೇ ಏಕೀಭವಂತಿ ಅಂದರೆ ಏನರ್ಥ? ನೋಡಿ, ಕರ್ಮಾಣಿ ಅಂದಮೇಲೆ ಸರ್ವಾಣಿ ಅನ್ನಲಿಲ್ಲ ಅವರು. ಕರ್ಮಾಣಿ ಅಂತ ಆದಮೇಲೆ ಸರ್ವೇ ಅಂದರು ತತ್ವಾಭಿಮಾನಿಗಳು. ಆ ತತ್ವಾಭಿಮಾನಿಗಳು ಏಕೀಭವಂತಿ, ಒಂದಾದರು ಅಂದರೆ ಸ್ಥಾನೈಕ್ಯ ಮತ್ಯೈಕ್ಯವನ್ನು ಹೇಳ್ತಾರೆ. ಇಷ್ಟನ್ನು ನಾವು ಹೋದ ಬಾರಿ ನೋಡಿದ್ವಿ, ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇವತ್ತು ಅಲ್ಲಿಂದ ಮುಂದುವರಿಯೋದು. ವೇದ ಇದೆ, ಏನು? ಕಾಮೇನ ಮೇ ಕಾಮ ಆಗಾತ್ ಹೃದಯಾತ್ ಹೃದಯಂ ಮೃತ್ಯೋ ಯದಮೀಶಾಂ ಅದಪ್ರಿಯಂ ತದೈತೂಪಮಾಮಭೀ ಅಂತ ವೇದ ಇದೆ. ಆ ವೇದಕ್ಕೆ ಏನರ್ಥ? ಮತ್ಯೈಕ್ಯ ಅಂದ್ವಲ್ಲ, ದೇವರೊಡನೆ ಭಿನ್ನಾಭಿಪ್ರಾಯ ಇಲ್ಲದೇ ಇರೋದೇ ಒಂದಾಗೋದು ಅಂತ ಅರ್ಥ. ಭಗವದ್ಭಕ್ತ
ದೇವರೊಡನೆ ಭಿನ್ನಾಭಿಪ್ರಾಯವನ್ನು ಕಳೆದುಕೊಳ್ಳುವುದು ಅನ್ನೋದೇನಿದೆ ಅದೇ ಮತ್ಯೈಕ್ಯ ಅಂತ ಅರ್ಥ. ಹಾಗೆಲ್ಲಿದೆ ವೇದದಲ್ಲಿ? ಇದೇ ನೋಡು ಅಂತಾರೆ. ಕಾಮೇನ ಮೇ ಕಾಮ ಆಗಾತ್ ಅಂತಾರೆ. ತೈತ್ತಿರೀಯ ಆರಣ್ಯಕದಲ್ಲಿ ಇದು ಬರುತ್ತೆ. ಮೇ ಕಾಮಃ ನನ್ನ ಬಯಕೆಯು, ಕಾಮೇನ ನಿನ್ನ ಬಯಕೆಯ ಜೊತೆಗೆ, ಆಗಾತ್ ಸೇರಲಿ. ಮತ್ತೈಕ್ಯವನ್ನು ಹೇಳ್ತಾ ಇರುತ್ತಾನೆ. ನಿನ್ನ ಸಂಕಲ್ಪಕ್ಕೆ ನನ್ನ ಸಂಕಲ್ಪ ವಿರುದ್ಧ ಆಗೋದು ಬೇಡ ದೇವರೇ, ಒಂದೇ ಆಗಲಿ. ಹೃದಯಾತ್ ಹೃದಯಂ ಮೃತ್ಯೋ ಅಂತ ಹೇಳಿ, ಹೃದಯಾತ್ ಹೃದಯಂ ನಿನ್ನ ಹೃದಯದಿಂದ ನನ್ನ ಹೃದಯಕ್ಕೆ ಬರಲಿ. ಯದಮೀಶಾಂ ಅದಪ್ರಿಯಂ ತದೈತೂಪಮಾಮಭಿ ಅಮೀಶಾಂ, ನಿನ್ನ ಭಕ್ತರ ಏನೊಂದು ಬಯಕೆ ಇದೆ, ಪ್ರಿಯಂ ತತ್ ಮಾಂ ಅಭಿ, ನನ್ನನ್ನು ಕುರಿತು ಬರಲಿ. ಅಂದರೆ ಭಗವಂತನಿಗೆ ಭಗವದ್ಭಕ್ತರಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ಮಾಡು. ಇದನ್ನೇ ಮತ್ಯೈಕ್ಯ ಅಂದರು. ಹೀಗಾಗಿ ಮತ್ಯೈಕ್ಯವನ್ನು ಶಾಸ್ತ್ರ ಹೇಳಿದೆ. ಇದಕ್ಕೆ ಪೋಷಕವಾಗಿ ಪೌರುಷೇಯವಾದ ಮಾತು ಇದೆ. ಬ್ರಹ್ಮಮತ್ಯನುಕೂಲಾಮೆ ಮತಿರ್ಮುಕ್ತೌ ಭವಿಷ್ಯತಿ. ಬ್ರಹ್ಮ ಮತ್ಯನುಕೂಲಾಮೆ, ಬ್ರಹ್ಮನ ಮತಿಗೆ ಅನುಕೂಲವಾದ ಮತಿಯು ಮುಕ್ತಿಯಲ್ಲಿ ಹಾಗೆ ಆಗತ್ತೆ. ಯಾಕೆಂದರೆ ಮುಕ್ತಿಯಲ್ಲಿ ಯಾವ ದೋಷವೂ ಇಲ್ಲ. ಆದ್ದರಿಂದ ದೇವರ ಇಚ್ಛೆ ಹೇಗೋ ಅದೇ ರೀತಿ ಮುಕ್ತನ ಇಚ್ಛೆಯೂ ಇರುತ್ತೆ. ಅತಃಪ್ರಾಯೋನುಕೂಲತ್ವಂ ಇದಾನೀಮಪಿ ಮೇ ಸ್ಥಿತಂ, ಬ್ರಹ್ಮದೇವರ ಮಾತಿದು. ಇವತ್ತಿಗೂ ಕೂಡ ಸಂಸಾರದಲ್ಲಿದ್ದಾಗಲೂ ಕೂಡ ಪ್ರಾಯ ಮೋಸ್ಟ್ಲಿ 99.99 ಹಾಗೇ ಇದೆ. ನನಗೂ ದೇವರಿಗೂ ಭಿನ್ನಾಭಿಪ್ರಾಯವಿಲ್ಲ. ಬ್ರಹ್ಮದೇವರ ಮಾತು ಅಂತ ಹೇಳ್ತಾರೆ, ಅಥವಾ ಯಾವುದೇ ಭಕ್ತನ ಮಾತು ಇರಬಹುದು. ಬ್ರಹ್ಮಮತಿ ಅನುಕೂಲಾಮೇ ಮತಿರ್ಮುಕ್ತವು ಭವಿಷ್ಯತಿ. ಮುಂದೆ ಆಗೋದು ಹಾಗಿದೆ. ಸಂಸಾರಾವಸ್ಥೆಯಲ್ಲೂ ನಂದು ಹೀಗೆ ಇದೆ. ಏನಾಕ್ರಮಂತಿ ಋಷಭೋ ಶಾಪ್ತಕಾಮ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ ಅಂತ ಹೇಳಿ, ಇದು ಕೂಡ ತೈತ್ತಿರೀಯ ಆರಣ್ಯಕದ 3:1-6 ಇಲ್ಲಿಯೂ ಕೂಡ ಸ್ಥಾನೈಕ್ಯವೇ. ಏನ ಆಕ್ರಮಂತಿ ಋಷಯ ಆಪ್ತಕಾಮಾ, ಋಷಿಗಳು ಆಪ್ತಕಾಮರಾಗಿ ಏನ ಆಕ್ರಮಂತಿ, ಯಾವುದರಿಂದ ಸೇರುತ್ತಾರೋ, ಅಂದರೆ ಯಾವ ಪರಮಾತ್ಮನಿಂದ ಎಲ್ಲಿ ಸೇರ್ತಾರೋ ಅಲ್ಲಿಯೇ ಸತ್ಯಸ್ಯ ಪರಮಂ ನಿಧಾನಂ, ಈ ಸತ್ಯನಾಮಕನಾದ ಪರಮಾತ್ಮನ ಆಸರೆ. ಆಪ್ತಕಾಮ ಅಂದರೆ ಬಯಕೆಗಳನ್ನು ಈಡೇರಿಸಿಕೊಂಡವರು. ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಅಂತ ತೈತ್ತಿರೀಯ. ಆನಂದಮಯನಾದ ದೇವರನ್ನ ಬಳಿ ಸಾರುತ್ತಾರೆ. ಇದೆಲ್ಲ ಏನರ್ಥ? ಮತ್ಯೈಕ್ಯವನ್ನೇ ಹೇಳ್ತಾ ಇರೋದು. ಇಲ್ಲ ರೀ, ಸ್ವರೂಪೈಕ್ಯವನ್ನು ಯಾಕೆ ಹೇಳಬಾರದು? ಕರ್ಮಾಣಿ ವಿಜ್ಞಾನಮಯಶ್ಚ ಸರ್ವೇ ಪರೇವ್ಯಯೇ ಸರ್ವ ಏಕೀಭವಂತಿ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಅಂತ ವೇದ ಇದೆ. ನಾವು ಸ್ವರೂಪೈಕ್ಯವನ್ನು ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಯಾಕೆ ಹೇಳಬಾರದು ಅಂದರೆ ಅಂತ ಆಚಾರ್ಯರು ಹಾಗೆ ಒಪ್ಪುವುದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸ್ವರೂಪೈಕ್ಯಾಭಿಪ್ರಾಯೇ ಕರ್ಮಾಣಿ ವಿಜ್ಞಾನಮಯಶ್ಚ ಇತಿ ನಯುಜ್ಯತೆ. ಕರ್ಮಗಳು ಒಂದೇ ಆಗುತ್ತವೆ. ನೀವು ಕರ್ಮಾಭಿಮಾನಿ ಅಂತ ಹೇಳ್ತಾ ಇದ್ದೀರಾ, ನಾವು ಒಪ್ಪಲ್ಲ. ಹೌದಾ? ಸರಿ,
ನಿನ್ನ ಪಕ್ಷದಲ್ಲಿಯೂ ಕೂಡ ಕರ್ಮದಿಂದ ಬ್ರಹ್ಮ ಐಕ್ಯವಿಲ್ಲ. ಯಾಕೆ ಅಂದರೆ ಕರ್ಮವೇ ಇಲ್ಲ, ಐಕ್ಯ ಎಂಥದ್ದು? ನಹಿ ತತ್ಪಕ್ಷೇಪಿ ಕರ್ಮಣ ಬ್ರಹ್ಮೈಕ್ಯಂ ಮುಕ್ತಾವಸ್ತಿ. ಅಲ್ಲ, ಏಕೀಭವಂತಿ ಅಂದರೆ ನಾವು ಹೀಗೆ ಅರ್ಥ ಮಾಡ್ತೇವೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ. ಅಥರ್ವಣ ವೇದ, ಅಥರ್ವಣ ಉಪನಿಷತ್ತು. ಈ ಅಥರ್ವಣ ಉಪನಿಷತ್ತಿನಲ್ಲಿ ಫಲವನ್ನು ಹೇಳುವಾಗ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಅಂತಿದೆ. ಮೊದಲೇನು ಅರ್ಥ ಮಾಡಿದ್ರು? ಸ್ವರೂಪೈಕ್ಯ ಹೊಂದಿದೆ ಅಂತ ಅರ್ಥ ಮಾಡಿದ್ರು. ನೆಕ್ಸ್ಟ್ ಏನು ಅರ್ಥ ಮಾಡಬಹುದು? ಅಲ್ರಿ, ಕರ್ಮ ಸ್ವರೂಪೈಕ್ಯ ಬ್ರಹ್ಮನ ಜೊತೆಗೆ ಐಕ್ಯವನ್ನು ಹೊಂದುತ್ತೆ ಅಂದ್ರೆ ಏನು? ಕರ್ಮವೇ ಇಲ್ಲವಾಗತ್ತೆ ಅಂತ ಅರ್ಥ. ಏಕೀಭವಂತಿ ಅನ್ನೋದಕ್ಕೆ ಇಲ್ಲವಾಗತ್ತೆ ಅಂತ ಫಸ್ಟ್ ಅರ್ಥ ಏನು ಮಾಡಿದ್ದು? ಒಂದೇ ಆಗತ್ತೆ. ನೆಕ್ಸ್ಟ್ ಅರ್ಥ ಏನು ಮಾಡಿದ್ರು? ಇಲ್ಲವಾಗತ್ತೆ. ಹೌದಾ? ಅಂದರೆ ನಿವೃತ್ತಿ. ನಿವೃತ್ತಿ ಅಂದರೆ ನಿವೃತ್ತ್ಯಭಿಪ್ರಾಯೇ ಪಂಚದಶ ಕಲಾನಾಮಪಿ ಸಮತ್ವಾತ್. 15 ಕಲೆಗಳು, 16ನೇ ಕಲೆ ಜೀವ, 15 ಕಲೆಗಳು ಕೂಡ ನಿವೃತ್ತಿ ಆಗತ್ತೆ ಅನ್ಬೇಕಿತ್ತು. ವೇದ ಆ ರೀತಿ ಹೇಳುತ್ತಾ? ಗತಾ ಕಲಾ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಅಂತ ಹೇಳಿದ್ದಾರೆ. 15 ಕಲೆಗಳು ದೇವತೆಗಳಲ್ಲಿ ಸೇರಿಕೊಳ್ಳುತ್ತವೆ. ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪಹ, ಪೃಥಿವಿ, ಎಲ್ಲ ಲೋಕ, ಕರ್ಮ, ನಾಮ, ಮಂತ್ರ ಎಲ್ಲವೂ ಕೂಡ ಪ್ರತಿದೇವತೆಗಳಲ್ಲಿ ಸೇರುತ್ತವೆ. ಆ ದೇವತೆಗಳು ದೇವರಲ್ಲಿ ಸೇರುತ್ತಾರೆ ಅಂತ ಸ್ಪಷ್ಟವಾಗಿ ಉಪನಿಷತ್ತುಂಟು. ಕರ್ಮಾಣಿ ಅನ್ನೋದಕ್ಕೆ ನೀವೇನೋ ಆ ರೀತಿ ಅರ್ಥ ಮಾಡಿಬಿಟ್ರಿ, ಹೊರಟೋಗ್ಲಿ ಅಂತ. ಅದು ಕೂಡ ಅವರು ಕೂಡ ದೇವರಲ್ಲಿ ಒಂದಾಗುತ್ತಾರೆ ಅಂತ ಹೇಳಿ ಮುಂದಿನ ಮಂತ್ರ ಉಂಟು. ಅಲ್ಲಿಗೇನು ಮಾಡ್ತೀರಾ? ತುಂಡಿ. ಅಥರ್ವಣ ಉಪನಿಷತ್ತು. ಅಲ್ಲಿ ಏನಾಗುತ್ತೆ ಸಮಸ್ಯೆ? ತುಂಡು ಓದಿನಲ್ಲಿ ಆ ತರಹ ನೋಡಿ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂತ. ಅಷ್ಟೇ ಮುಗೀತು. ಇನ್ನೇನು ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟಿದೆ ವೇದ. ಈಗ ಹಿಂದೆ ಮುಂದೆ ಏನು ಹೇಳಿದ್ದಾರೆ ಅಂತ ನೋಡ್ಬೇಕಲ್ಲ, ಅದೆಲ್ಲ ನೋಡ್ಬೇಕಲ್ವಾ? ಸಂಸ್ಕೃತದಲ್ಲಿ ಒಂದು ತಮಾಷೆಯ ಮಾತಿದೆ, ಕಶ್ಚಿತ್ ಕಾಂತ ವಾಕ್ಯಾರ್ಥ ಅಂತ. ಅಲ್ಲಿ ಕಾಳಿದಾಸನ ಮೇಘದೂತದ ಮೊದಲನೇ ಶ್ಲೋಕ, ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ. ಕಶ್ಚಿತ್ ಯಾರೋ ಒಬ್ಬ, ಕಾಂತ ವಿರಹ ಗುರುಣ ನಲ್ಲೆಯನ್ನ ಬಿಟ್ಟದ್ದರಿಂದ, ಉತ್ಕಟವಾದ ವಿರಹದಿಂದ ತನ್ನ ಅಧಿಕಾರದಿಂದ ಪ್ರಮತ್ತನಾದ. ಕುಬೇರ ಏನೋ ಕೆಲಸ ಹೇಳಿದ್ದ ಅವನಿಗೆ, ಅದನ್ನು ಮಾಡಲಿಲ್ಲ, ಜಾರಿ ಬಿದ್ದ. ಇದು ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ. ಅಲ್ಲಿ ಕಶ್ಚಿತ್ ಅನ್ನೋದಕ್ಕೆಲ್ಲ ಎಲ್ಲಿಗನ್ವಯ? ಪ್ರಮತ್ತಃ, ಯಾರೋ ಒಬ್ಬ ನಲ್ಲ. ಏನ್ರಿ ಕಾಳಿದಾಸನ ಬುದ್ಧಿ ಸಮ ಇದ್ದೀರಿ? ಕಶ್ಚಿತ್ ಕಾಂತ ಅಂತ ಕಾಚಿತ್ ಕಾಂತ ಅಲ್ವೇನ್ರಿ ಅಂತ ಹೇಳಿದ ಹಾಗೆ. ಮುಂದೆ ಹೋಗ್ಬೇಕು ಅದಕ್ಕೆ ಅನ್ವಯ. ಅದಕ್ಕೆ ಕನ್ನಡದಲ್ಲಿ ಒಂದು ಉದಾಹರಣೆ, ಬಸವನೆಂದರೆ ಪಾಪ. ಏನು ಬಸವನೆಂದರೆ ಪಾಪ ತೀರಿ ಹೋಗುವುದು ಅಂತ ಮುಂದೆ. ಅದು ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಏನು? ಹಾಗೆ ಎಲ್ಲ ಮಾಡ್ತಾ ಇರೋದು ಅದೇ ತತ್ವಮಸಿ. ಹಿಂದೆ ಮುಂದೆ ಏನು ಹೇಳಿದೆ ಮಾರ್ಯಾರೆ ಅದನ್ನು ನೋಡಿ. ಅಹಂ ಬ್ರಹ್ಮಾಸ್ಮಿ, ಹಿಂದೆ ಮುಂದೆ ಏನು ಹೇಳಿದೆ? ತದ್ ಬ್ರಹ್ಮ ಇತ್ಯವೇತ್ ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮ ತನ್ನನ್ನು ಹೇಳಿಕೊಂಡಿತ್ತು, ನಾನು ಬ್ರಹ್ಮ ಅಂತ. ನಮ್ಮಲ್ಲೇ ನಾವೇ ಮಾತಾಡ್ಕೊಳ್ತಾರೆ. ಅವ್ರ ಜೊತೆ ಬಂದಾಗ ಈ ಮಾತನ್ನು ಕೇಳಿದ್ರೆ ಅವ್ರ ಉತ್ತರ ಅವ್ರ ಉತ್ತರನ ಅದನ್ನೆಲ್ಲ ಬಿಡಬೇಕು. ಉಪನಿಷತ್ತಿನ ಪ್ರಧಾನವಾದ ಸಾರ ಇದು. 4 ಮಹಾವಾಕ್ಯಗಳಿದು, ಬೇರೆ ಯಾವುದೂ ಅಲ್ಲ ಅಂತ. ಅದನ್ನೇ ನಿರಾಕರಣೆ ಮಾಡಿದ್ದು.
ಎಲ್ಲರೂ ಆ ದೃಷ್ಟಿಯಿಂದ ನೋಡಬೇಕು, ಈ ದೃಷ್ಟಿಯಿಂದ ನೋಡಬೇಕು, ವ್ಯಾವಹಾರಿಕ ಭೇದ ಅನ್ನೋ ಅದೇ ಎಲ್ಲಿಂದ ಬಂತು? ಮೂಲ ಕೊಡಲಿ ಪೆಟ್ಟು ಅದೇ ಎಲ್ಲಿಂದ ಬಂತು ಅಂತ. ಅದು ನಿಮ್ಮದೇ ಊಹೆ, ಅದು ನಾವ್ಯಾಕೆ ಒಪ್ಪಬೇಕು? ಮಧ್ವಾಚಾರ್ಯರು ಕೊಟ್ಟಿರುವ ಸಾವಿರಾರು ಕೊಟೇಶನ್ಗಳು, ಅಟ್ಲೀಸ್ಟ್ ಕೊಟೇಶನ್ ಮಾಡಿದ್ದಾರೆ ಇತಿ ಅಂತ, ನೀವು ಅದು ಹೇಳಿಲ್ಲ. 3 ಸತ್ಯ ಇದೆ, ಅದು ಎಲ್ಲಿದೆ? ಗ್ರಂಥದಲ್ಲಿದೆಯಾ? ಇಲ್ಲ. ಅದು ಅಪ್ರಾಮಾಣಿಕ ಅಲ್ಲ ಅವ್ರಿಗೆ. ಆಚಾರ್ಯರು ಯಾವುದೋ ಕೊಟ್ಟು ಮಾಡ್ತಾರೆ, ಅದು ಇವತ್ತು ಸಿಗಲ್ಲ ಅಂತ ಅಪ್ರಾಮಾಣಿಕ ಅಂತಾರೆ. ಅವ್ರು ಹೇಳುವ ಬೇಸಿಕ್ಕೆ, ಎಲ್ಲವನ್ನು ನಿರಾಕರಣೆ ಮಾಡಲಿಕ್ಕೆ ಇರುವ ಬೇಸಿಕ್ಕೆ ಈ 3: ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಸಿಕ. ಆ ಊಹೆಯೇ ನಿರ್ಮೂಲ. ಅದೆಲ್ಲಿಂದ ಮಾಡಿದ್ರೆ ಇದೆ, ಅಷ್ಟೇ ಉತ್ತರ ಅವರು. ಎಲ್ಲ ಮಾತನಾಡಿ ಆಗಿದೆ. ಹಾಗಾದರೆ ವಾಕ್ಯಾರ್ಥ ಸಭೆ ವರ್ಷ ಏನು ನಡೆಯುತ್ತೆ ಅಂತ ನಿಮ್ಗೆ ಕುತೂಹಲ ಇರುತ್ತೆ. ಅದು ಏನಿಲ್ಲ, ವ್ಯಾಕರಣ ತರ್ಕಶಾಸ್ತ್ರದ ಮೇಲೆ ಹೊರಟೋಗುತ್ತೆ. ಯಾಕೆಂದರೆ ಅವ್ರು ಮಾಡೋದು ನ್ಯಾಯಾಮೃತದ ಮೇಲೆ. ಒಬ್ಬ ನ್ಯಾಯಾಮೃತದ ಒಂದು ವಿಚಾರವನ್ನು ಹೇಳ್ತಾನೆ, ಅದಕ್ಕೆ ಅವ್ರು ಅದ್ವೈತ ಸಿದ್ಧಿಯ ಇದನ್ನು ಹೇಳ್ತಾರೆ. ಅವರಿಬ್ಬರಲ್ಲಿ ಮಾತುಕತೆ ಹೋಗ್ತಾ ಇರುತ್ತೆ. ಒಂದು ವಿದ್ವದ್ ವಿನೋದ. ಇವ್ರಿಗೆ ಗೊತ್ತಾಗಲಿ ಎನ್ನುವ ಚಿಂತನೆ ಅವ್ರಿಗೇನಿರಲ್ಲ, ನಮಗೆ ಗೊತ್ತಾಗಬೇಕು ಅಂತ ಅವ್ರಿಗೇನಿರಲ್ಲ. ಹೋಗ್ತಾ ಇರುತ್ತೆ. ಇಬ್ಬರು ಕೂಡ ಬಹಳ ಸ್ನೇಹಿತರಾಗಿರ್ತಾರೆ, ಮಾಡ್ತಾರೆ, ಚೆನ್ನಾಗಿ. ಅದು ನಡಿಬೇಕು, ಯಾಕೆಂದರೆ ಪರಂಪರೆ ಉಳಿಬೇಕು. ನಾನು ಅದನ್ನು ಬೈತಾ ಇಲ್ಲ, ಯಾಕೆಂದರೆ ಪರಂಪರೆ ಉಳಿಬೇಕು, ಅಷ್ಟಾದರೂ ವಿದ್ಯೆ ಉಳಿಬೇಕು. ಆದರೆ ವಾಸ್ತವಿಕವಾಗಿ ಅಲ್ಲಿ ಏನನ್ನೂ ಹೇಳುವಂತಹ ಒಂದು ಪರಿಸ್ಥಿತಿ ಇರಲ್ಲ. ಈ ಹಿನ್ನೆಲೆಯಲ್ಲಿ ಮುಂದೆ ಏನು ಹೇಳ್ತೀರಪ್ಪ ನೀವು? ಗತಾಹ ಕಲಾಹ, 15 ಕಲೆಗಳು ಅಲ್ಲೇ ನೆಲೆಗೊಂಡಿವೆ. ಪ್ರತಿಷ್ಠಾ, ಈ ಕಲೆಗೆ ಆಸರೆಯಾದದ್ದು ಕೂಡ. ದೇವತೆಗಳು ಕೂಡ ಪ್ರತಿದೇವತೆಗಳಲ್ಲಿ, ಅಂದರೆ ಅವ್ರಿಗಿಂತ ದೊಡ್ಡ ದೇವತೆಗಳಲ್ಲಿ ನೆಲೆಗೊಂಡಿದ್ದಾರೆ. ಅದೆಲ್ಲವೂ ಕೂಡ ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ. ಆ ಕ್ರಮವನ್ನು ನೋಡಿ. ನಿವೃತ್ತಿ ಇಲ್ಲ, ಕಳೆದು ಹೋಯಿತು, ಅದನ್ನೇ ಏಕೀಭಾವ ಅಂದರೆ ಇಷ್ಟೂ ಎಲ್ಲ ಕಳಿಬೇಕಾಗತ್ತೆ. ಕರ್ಮಾಣಿ ವಿಜ್ಞಾನಾತ್ಮನಶ್ಚ ಏಕೀಭಾವ ಕಥನಂ, ಕರ್ಮಣಾಂ ವಿಜ್ಞಾನಾತ್ಮನಶ್ಚ ಏಕೀಭಾವ ಕಥನಂ ವ್ಯರ್ಥಂ ಸ್ಯಾತ್. ಕರ್ಮಗಳ ಐಕ್ಯ, ವಿಜ್ಞಾನಾತ್ಮನ ಐಕ್ಯ ಬೇಕಿಲ್ಲ, ಯಾಕೆಂದರೆ ಯಾರು ಉಳಿದೇ ಇಲ್ಲ. ನಚ ಜ್ಞಾನ ನಿವೃತ್ತಸ್ಯ ರಜತಸ್ಯ ಶುಕ್ತ್ಯ ಏಕೀಭಾವ ವ್ಯವಹಾರವಸ್ತಿ. ನಿಮಗೆ ಒಂದು ಪ್ರಶ್ನೆ ಕೇಳ್ತೇವೆ. ದೂರದಿಂದ ಕಪ್ಪೆ ಚಿಪ್ಪನ್ನು ನೋಡಿದ್ದೀರಾ, ನಿಜವಾದ ಜ್ಞಾನ ಬಂತು, ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು ಅಂತ. ಆವಾಗ ರಜತ ಹಾಗೂ ಶುಕ್ತಿ ಒಂದಾಯಿತು ಅಂತ ಹೇಳ್ತೀರಾ ಯಾವತ್ತಾದರೂ? ನಿಮ್ಮ ಪ್ರಕಾರ ಹೇಳಬೇಕಾಗತ್ತೆ. ಕರ್ಮ ವಿಜ್ಞಾನಮಯ ಎಲ್ಲವೂ ಏಕೀಭಾವವನ್ನು ಹೊಂದಿತು ಅಂದರೆ ನಿವೃತ್ತಿ ಆಯಿತು ಅಂತ. ಹಾಗಾದ್ರೆ ಇಲ್ಲೂ ಹೇಳಿ, ಅಯ್ಯೋ ದೂರದಿಂದ ನೋಡೋ ತನಕ ಬೆಳ್ಳಿ ಇತ್ತು ಮಾರಾಯ, ಹತ್ತಿರದಿಂದ ಹೋದೆ ಕಪ್ಪೆ ಚಿಪ್ಪಿನಲ್ಲಿ ಐಕ್ಯ ಆಗೋಯ್ತು ಯಾರಾದ್ರೂ ಹೇಳ್ತಾರೆ. ಅಲ್ಲ, ಅವ್ರು ಹೇಳ್ತಾರೆ ಕಪ್ಪೆ ಚಿಪ್ಪು ಇಲ್ಲ, ಬೆಳ್ಳಿನೂ ಇಲ್ಲ. ಅದಾಮೇಲೆ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಡಿಫೆನ್ಸ್ ಅಲ್ಲ, ಹಂಗೆ ಹೇಳಬೇಕು. ಈ 3ರಿಂದ 4 ನಾನು ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಅನ್ನುವವರ ಒಂದು ದರ್ಶನೋದಯ ಅಂತ ಒಂದು ಗ್ರಂಥ ಇದೆ, ಅದನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯನವರು 1930-40 ಹಾಗೆ ಆಸ್ಥಾನ ವಿದ್ವಾಂಸರು, ಮೈಸೂರು ಸಂಸ್ಕೃತ ಶಾಲೆಯಲ್ಲಿ ಬಹಳ ದೊಡ್ಡ ಪೋಸ್ಟಲ್ಲಿದ್ದರು. ಅವರು ಸುಮಾರು 270ಕ್ಕೂ ಹೆಚ್ಚು ಪುಸ್ತಕಗಳನ್ನು ರೆಫರ್ ಮಾಡಿ ಒಂದು ಗ್ರಂಥ ಬರೆದಿದ್ದಾರೆ, ದರ್ಶನೋದಯ ಅಂತ. ಇನ್ನೊಂದು ಗ್ರಂಥವೂ ಇದೆ, ಅದು ನೆಟ್ಟಲ್ಲಿ ಆರಾಮಾಗಿ ಸಿಗತ್ತೆ. ನನಗೆ ಮಲ್ಲೇಪುರಮ್ಮು ಈ ಥರದ್ದೊಂದು ಗ್ರಂಥ ಇದೆ ನೋಡಿ ಅಂತಂದು ನೋಡಿದೆ, ಭಾರಿ ಖುಷಿಯಾಯಿತು. ಸರಿ, ದ್ವಾದಶಿಯಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯವರೆಗೆ ಈ ದರ್ಶನೋದಯವನ್ನು ಮಾಡೋಣ ಆಯ್ತೆ. ಬಿದಿಗೆಯಿಂದ ಏಕಾದಶಿಯವರೆಗೂ ಭಾಗವತ, ಹೀಗೊಂದು
ಆ 3-4 ನಡೆಯುತ್ತಲ್ಲ, ಅದಕ್ಕೆ ರೂಪಿಸಿಕೊಂಡಿದ್ದೆ. ಏನ್ರ ಬಗ್ಗೆ ಇದು ದರ್ಶನೋದಯ? ಎಲ್ಲ ದರ್ಶನದ ಬಗ್ಗೆ, ಬೌದ್ಧ ಮತದಿಂದ ಹಿಡಿದು ವಿಶಿಷ್ಟ ಅದ್ವೈತದ ತನಕ ಇದೆ. ಮಧ್ವಾಚಾರ್ಯ ಬಗ್ಗೆ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏಕೆಂದರೆ ನಾವು ಅವಾಗೆಲ್ಲ ಘೋಷಿಸ್ತಾ ಇದ್ರು, ವ್ಯವಹಾರೇ ನ್ಯಾಯನಯ ನಮ್ಮದು ಅಂತ. ತರ್ಕಶಾಸ್ತ್ರದ ಥರನೇ ಇದೆ ಅಂತ ಹೇಳಿ ಬಿಟ್ಬಿಟ್ಟು ಅವರು ಇದ್ದಾರೆ ಬಹಳಷ್ಟು ಜನ. ಅಧ್ಯಾತ್ಮದ ಡೆಪ್ತ್ ಇದೆ ಅಂತ ನಾವು ಈ ಟೀಕಾ ಟಿಪ್ಪಣಿಗಳಲ್ಲಿ ವ್ಯಾಕರಣದ ಮತ್ತು ತರ್ಕಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರ. ನಾವು ಇವತ್ತು ತರ್ಕಶಾಸ್ತ್ರ ವ್ಯಾಕರಣ ನಮ್ಮ ಬೇಸ್ ಅಲ್ವೇ ಅಲ್ಲ. ನಾವು ಸ್ಕೂಲಲ್ಲಿ ಯಾವುದೋ ಬೇರೆ ಯಾವುದೋ ಓದ್ತಾ ಇರ್ತೀವಿ, ಅದ್ರದ್ದು ಇನ್ಫ್ಲೂಯೆನ್ಸ್ ಎಲ್ಲ ಕೂತಿರುತ್ತೆ. ನಾವು ಇವತ್ತು ಓದ್ತಾ ಇರೋದು, ನೋಡ್ತಾ ಇರೋದು, ಕೇಳ್ತಾ ಇರೋದೆಲ್ಲ ಯಾವುದು ಪ್ರಾಚೀನರದ್ದಲ್ಲ. ಅದ್ರ ಮೇಲೆ ಬಂದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡೋದು, ಹೆಂಗೆ ಮಾಡೋದು, ಅದನ್ನೆಲ್ಲ ನಾವೀಗ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ. ಆ ಪ್ರಶ್ನೆ, ಆ ಉತ್ತರ ಅಲ್ಲಿಗೆ ನಿಂತಿದೆ, ಮುಂದುವರಿಲಿಲ್ಲ. ಬಹಳ ಅರ್ಥಗಳನ್ನು ಕಂಡುಕೊಳ್ಳೋದು ಅಸಾಧ್ಯ ಅವ್ರ ಪ್ರಕಾರ ಹೋದರೆ. ಈ ಗ್ರಂಥಗಳಿಗೆ ನಾವು ಪ್ರಾಚೀನರನ್ನು ಓದಿದ್ದೇವೆ ಅಂತ ಇಟ್ಕೊಳ್ಳಿ, ಅಂದರೆ ಪ್ರಾಚೀನ ನಮಗಿಂತ ಪ್ರಾಚೀನರು. ಉಪನಿಷತ್ತಿಗಾಗಲಿ ಇದಕ್ಕಾಗಲಿ ಬಹಳ ಅರ್ಥ ಕಂಡುಕೊಳ್ಳೋದೇ ಭಾರಿ ಕಷ್ಟ ಆಗುತ್ತೆ. ಅದು ಹೆಂಗೆ ಇವರು ಬಹಳ ಅರ್ಥಗಳಿದೆ ಅಂತ ಇವರು ಹೇಳ್ತಾರೆ, ನಮಗಿಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ನಾವು ತರ್ಕದಿಂದ ಮೀಮಾಂಸಾದಿಂದ ಬಂದಿದ್ದೀವಿ ಅಂತ. ಹಾಗೆ ಅದರಿಂದಾಗಿ ಏಕೀಭಾವ ಎನ್ನದಿರಿ, ಇಷ್ಟು ವಿಶೇಷಾಭಾವ ಆಯ್ತಲ್ಲ. ಪರೇ ಅವ್ಯಯ ಇತ್ಯಧಿಕರಣತ್ವ ಕಥನಂಚ ಭೇದ ಜ್ಞಾಪಕಂ. ಯಾರಲ್ಲಿ ಐಕ್ಯವನ್ನು ಹೊಂದೋದು? ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದೋದು. ಯಾರಲ್ಲಿ ಐಕ್ಯ? ಪರಮಾತ್ಮನಲ್ಲಿ ಐಕ್ಯ. ಅಧಿಕರಣ ಯಾಕೆ ಹೇಳಬೇಕು? ಅನ್ಯಥಾ ಪರಯೇವ ಭವಂತಿ ಅನ್ಬೇಕಿತ್ತು. ಏಕೀಭವಂತಿ ಯಾಕೆ? ಪರವೇ ಆಗೋಗ್ತಾರೆ, ಆ ಥರ ಎಲ್ಲ ಹೇಳಲಿಲ್ಲ. ಇಷ್ಟು ನಿರೂಪಣೆ ಮಾಡ್ತಾರೆ. ಕರ್ಮ ನಿವೃತ್ತಿ ಆದರೆ ಬ್ರಹ್ಮ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ಸರಿ ಹೋಗಲ್ಲ. ಅದಕ್ಕೆ ಅಜ್ಞಾನ ಅಂತ ಅನ್ಬೇಕು. ಬ್ರಹ್ಮನಿಗೆ ಅಜ್ಞಾನದಿಂದ ಮತ್ತೆ ಸೃಷ್ಟಿಯಲ್ಲಿ ತೊಡಗಿದ ಅನ್ಬೇಕು. ಯಾವತ್ತೋ ಕರ್ಮ ನಿವೃತ್ತಿ ಆಗ್ಬಿಟ್ಟಿದ್ರೆ ಇವಾಗ ಹಿಂಗೆ ಅದೇ ಅಜ್ಞಾನದಿಂದ ಮತ್ತೆ ಕರ್ಮವನ್ನು ಆರೋಪಿಸಿಕೊಂಡ ಅಂತ ಅನ್ಬೇಕು. ಅಲ್ಲಿ ಪ್ರತಿಯೊಂದು ಬೌದ್ಧರದ್ದು ಎಷ್ಟು ಗ್ರಂಥಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಸಾಕು. ಮುಂದಿನ ಸರ್ತಿ ಜೀವಸ್ಯ ಪರಮೈಕ್ಯಂತು ಬುದ್ಧಿಸಾರೂಪ್ಯಮೇವ ಚ ಇತ್ಯಾದಿಗಳನ್ನು ಶೃಂಗೇರಿ ಸ್ವಾಮಿಗಳು ಬರ್ತಾ ಇರುತ್ತೆ ಅನ್ನೋದು ಒಂದು ಅಟ್ಯಾಕ್ ವಿಡಿಯೋಗಳು ಕ್ಲಿಪ್ಸ್ ಬರ್ತಾ ಇರುತ್ತೆ. ಇಷ್ಟೇ, ಬೇರೆ ವಿಷಯನೇ ಇಲ್ಲ ಅವ್ರ ಹತ್ರ. ಬೇರೆ ಯಾವ ಸಾಧನೆಗೆ ಸಂಬಂಧಪಟ್ಟಿದ್ದು ಮಾತಾಡಲ್ಲ.